ಹಾಡಿ ಹೇಳುವೆ ದೈವಕ ಕೇಳಿ ಶಾಂತಿಯಾಗಲಿ ಮನಕ ನಮ್ಮ ಜೀವನ ಸ್ವಾರ್ಥಕ ಭಕ್ತ ರಕ್ಷಕ ಬಂಧ ಪೂಲಕ ನಮ್ಮ ನಿಮ್ಮ ಓದ್ಧರಕ ಅಮ್ಮಗೆ ಕವತೋಕ ಹಾಡಿ ಹೇಳುವೆ ದೈವಕ ಕೇಳಿ ಶಾಂತಿಯಾಗಲಿ ಮನಕ ನಮ್ಮ ಜೀವನ ಸ್ವಾರ್ಥಕ ರಕ್ಷಕ ಬಂಧ ಮೂಲಕ ಭಕ್ತ ರಕ್ಷಕ ಬಂಧ ಮೂಲಕ ನಮ್ಮ ನಿಮ್ಮ ಓದ್ಧರಕ ಅಮ್ಮಗೆ ಕವತೋಕ ಎಷ್ಟು ಯುಗದಲ್ಲಿ ಅಮೋಘ ಶತ ಶಿವನ ಸೇವಕ ಅನುದಿನದಿ ದುಡದ ಗುರುನಾಥ ಆನಂದದ ಮನಕ ನೀ ನಡೆಯಂದ ಬೋಲೋಕ ನಾನು ಬರ್ತೇನೋ ಹಿಮ್ಮಲಕ ನೀ ನಡೆಯಂದ ಬೋಲೋಕ ನಾ ಬರ್ತೇನೋ ಹಿಮ್ಮಲಕ ಗುರು ಶಿಷ್ಯ ಕೂಡಿ ಬಂದಾರ ಜೋಡಿ ಗುರು ಶಿಷ್ಯ ಕೂಡಿ ಬಂದಾರ ಜೋಡಿ ಗುರು ಶಿಷ್ಯ ಕೂಡಿ ಬಂದಾರ ಜೋಡಿ ದರಿಗೆಟ್ಟು ಬಾದೂಕ ಅಮ್ಮಗೆ ಕವತೋಕ ಹಾಡಿ ಹೇಳುವೆ ದೈವಕ ಕೇಳಿ ಶಾಂತಿಯಾಗಲಿ ಮನಕ ನಮ್ಮ ಜೀವನ ಸ್ವಾರ್ಥಕ ರಕ್ಷಕ ಬಂಧ ಮೂಲಕ ಭಕ್ತ ರಕ್ಷಕ ಬಂಧ ಮೂಲಕ ನಮ್ಮ ನಿಮ್ಮ ಓದ್ಧರಕ ಅಮ್ಮಗೆ ಕವತೋಕ ಹಾಡಿ ಹೇಳುವೆ ದೈವಕ ಶಾಂತಿಯಾಗಲಿ ಮನಕ ನಮ್ಮ ಜೀವನ ಸ್ವಾರ್ಥಕ ಶಿವಪುರಟ್ಟಿಗೆ ಬಂದು ಶಿವ ಮಾಯದ ಕ್ಷಣಕ ಯೋಗಿ ಅಮೋಘ ಶಬ್ದ ವ್ಯಕ್ತ ಮಾಡಿದ ಮುನ್ನಟಕ ಭೂತಾಳ ಸಿದ್ಧ ಬಲಕ ನಿದ್ದೆ ಮಾಡುತ್ತಿದ್ದ ಕಾಯಕ ಭೂತಾಳ ಸಿದ್ಧ ಬಲಕ ನಿದ್ದೆ ಮಾಡುತ್ತಿದ್ದ ಕಾಯಕ ಕಲ್ಲಗಡ್ಡಗೆ ಮುಳಿನ ಹಾಸಗೆ ಕಲ್ಲಗಡ್ಡಗೆ ಮುಳಿನ ಹಾಸಗೆ ಅಲ್ಲಗಡ್ಡಗೆ ಮುಳಿನ ಹಾಸಗೆ ರಮಣ ಕಲ್ಲಡಕ ಬಡಿ ಗಂಟಿ ಅಮ್ಮಗೆ ಕವತೋಕ ಹಾಡಿ ಹೇಳುವೆ ದೈವಕ ಕೇಳಿ ಶಾಂತಿಯಾಗಲಿ ಮನಕ ನಮ್ಮ ಜೀವನ
ಬಹುತೇಕ ರೇಷ್ಮೆ ದಾರ ಹಾಕೋದು ತಾಳಿಲ್ಲ ನಿನ್ನೆ ಅವ್ರು ಕೌದಿ ದಾರ ತಾಳದ ಇರ್ಲಿ ಅದು ಹೊಳ್ಳಿ ಹಿಂದೆ ಗಂಡು ಹೊಡಿಬಾ ನೀ ತಾಳ ಬಿಡು ಅಮ್ಮಗೆ ಕವತೋಟ ಪೋತೆ ಜಾಬುಗೊಂಡ ಗೌಡ ಎಲ್ಲಿಯವರು ಅವ್ರೇನು ಆ ಕಡೆಯವರಲ್ಲ ಸೊಲ್ಲಾಪುರ ಜಿಲ್ಲಾ ಮಾಳಶಿರಸಿ ತಾಲೂಕು ನಾಟ್ಯಪೋತ್ಯದವರು ಗೌಡ ಗೌಡತಿ ಮದುವೆ ಆಗಿ 12 ವರ್ಷ ಆಗಿತ್ತು ಮಕ್ಕಳಿಲ್ಲಾರ ಬಟ್ಟಿಗೆ ಊರಾಗ ಜನ ಹುಟ್ಟ ಬಂಜೆ ಅಂತೇಳಿ ಮಾತಾಡ್ತಿದ್ರು ಈ ಜನರ ನಿಂದೆರ ಮಾತ ಕೇಳಿ ನಾವು ಈ ಭೂಮಿ ಮೇಲೆ ಬದುಕಬಾರ್ದಂತೇಳಿ ವಿಸ ಕುಡಿಬೇಕಂತೇಳಿ ತಯಾರು ಮಾಡಿದ್ರು ಅಮೋಕ್ಷದ ಹ್ಯಾಂಗ ಅರುಂಟ ಮಾಡ್ಕೊಂಡ ಹ್ಯಾಂಗ ಅವರಿಗೆ ವಿಸ ಕುಡಿದು ಬಿಡಿಸಿ ಮಕ್ಕಳು ಕೊಟ್ಟ ಆ ಒಳ್ಳೆ ಪದ್ಯ ಬಂತಮ್ಮ ಜಾಬುಗೊಂಡ ಕಣ್ಣವ್ವ ಇರುತ್ತಿರೋ ಗೋವಿಂದ ಪೋರಕ ಮಕ್ಕಳಿಲ್ಲದಕ್ಕಾಗಿ ಮನೆಯಾಗ ಮಾಡತಿರೋ ದುಃಖ ಎಷ್ಟು ಐಶ್ವರ್ಯವೇನೋ ತಗೊಂಡು ಏನು ಮಾಡಬೇಕ ಗಂಡಗೆ ಹೇಳ್ತಾಳ ಕನ್ನವ ಗಂಡಗತ್ತಾಳ ಜಾಬಣ ನಾವು ನೀವು ಯಾತಕ್ಕೆ ಇರಬೇಕಂತಾಳ ಅಮ್ಮಗೆ ಕವತೋಟ ಹರಿ ಹೇಳುವ ದೈವಾಕ ಜಯ ಶಾಂತಿ ಆಗರಿ ಮನಕ ನಮ್ಮ ಜೀವನ ಸ್ವಾರ್ಥಕ ಅಮ್ಮಗೆ ಕವತೋಟ ಪತಿ ಮಾಡಿ ದುಃಖ ಮಕ್ಕಳಿಲ್ಲ ಇದಯನ ಸ್ವಾರ್ಥಕ ಯಾವ ದೇವರು ನಮಗ ಮಕ್ಕಳ ಕೊಡಲಿಲ್ಲ ಹಣೆ ಬರಕ ಇನ್ನು ಎಲ್ಲಿ ಬದುಕೋದ್ಯಾಕ ಸತಿಪತಿ ಮನಸ್ಸ ಮಾಡ್ಕೊಂಡ್ರು ಕಾಕ ಇನ್ನು ಎಲ್ಲಿ ಬದುಕೋದ್ಯಾಕ ಸತಿಪತಿ ಮನಸ್ಸ ಮಾಡ್ಕೊಂಡ್ರು ಕಾಕ ವಿಷದ ಬಟ್ಟಲ ಹಿಡಲು ತಾಕಲ ವಿಷದ ಬಟ್ಟಲ ಹಿಡಲು ತಾಕಲ ನಿಂದರ ಕೊಡೆಯೋದಕ ಅಮ್ಮಗೆ ಕವತೋಗ ಹರಿ ಹೇಳುವ ದೈವಾಗ ಜಯ ಶಾಂತಿಯಾಗರಿ ಮನಕ ನಮ್ಮ ಜೀವನ ಅಮ್ಮಗೆ ಕವತೋಗ ಮುಂಗಟ ಗುಡ್ಡಾಕ ಅವನಿಗ ಉಂಟಾಗಿ ಪರವಿನ ಕಳುಷನು ಆ ಕ್ಷಣಕ
ಗುಡ್ಡಾಕ ಅವನಿಗ ಉಂಟಾಗಿ ಕೊರವಿನ ಕಳಶನು ಅಕ್ಷರಕ ಕೊರವಿ ಬಂದಾಳ ನಲ್ಲಕ ನಿಂತಾಳ ಗೌಡರ ಬಾಗಿಲಕ ಕೊರವಿ ಬಂದಾಳ ನಲ್ಲಕ ನಿಂತಾಳ ಗೌಡರ ಬಾಗಿಲಕ ವರವನ ಸವನ ಹೇರಾಳ ಶಕುನ ವರವನ ಸವನ ಹೇರಾಳ ಶಕುನ ಹೋರಂದ ಗುಡ್ಡಾಕ ನೀವು ಹೋರಂದ್ರ ಗುಡ್ಡಾಕ ಅಮ್ಮಗೆ ಕವರೋಗ ಹರಿ ಹೇಳುವ ದೈವಾಗ ಕೇಶಾಂತಿಯ ಗರಿ ಮನಕ ನಮ್ಮ ಜೀವನ ಬರೀ ಶಾಂತವಾಗಿ ಅರೆ ಶಾಂತವಾಗಿ ಅಮ್ಮಗೆ ಕವರೋಗ ರವಿ ಶಬ್ದ ಕೇಳಿ ಗೌಡಗೊಂಡಿ ಬಂದಾರ ಗುಡ್ಡಾಕ ಮುತ್ಯಾನ ಮುಂದನೆ ಅಂದು ಗುಡಿ ಒಡ್ಡಿ ಬಿದ್ದಾರ ಪಾದಕ ಕೊರವಿ ಶಬ್ದ ಕೇಳಿ ಗೌಡಗೊಂಡಿ ಬಂದಾರ ಗುಡ್ಡಾಕ ಮುತ್ಯಾನ ಮುಂದನೆ ಅಂದು ಗುಡಿ ಒಡ್ಡಿ ಬಿದ್ದಾರ ಪಾದಕ ಗುರುವೇ ಕೃಪೆ ಮಾಡೋ ಜನ್ಮಕ ನಾವು ಬಂದೇವ ನಿನ್ನ ತನಕ ಗುರುವೇ ಕೃಪೆ ಮಾಡೋ ಜನ್ಮಕ ನಾವು ಬಂದೇವ ನಿನ್ನ ತನಕ ಕೊಟ್ಟನ ಬಂದರ ಹುಡ್ದದ ಪುತ್ತರ ಕೊಟ್ಟನ ಬಂದರ ಹುಡ್ದದ ಪುತ್ತರ 2 ನಿಮಿಷ ವಿಷಯ ಕೇಳ್ರಿ 2 ನಿಮಿಷದೊಳಗೆ ಅವ್ರಿಗೆ ಪಾಳೆ ಪಟ್ಟು ಬರುವುದ ಹೌದಾ ಇದು ಎಕಡೆ ಆಗಿತ್ತಂದ್ರೆ ನಾವು ಇದು ಹೇಳೋದು ಅವಶ್ಯಕತೆ ಇದ್ದಿಲ್ಲ ಹೌದಾ ನಿಮ್ಮ ಮಾಳಶಿರ್ಸಿ ತಾಲೂಕು ಸೊಲ್ಲಾಪುರ ಜಿಲ್ಲಾ ನಾಟ್ಯಪೋತೆ ನಗರ ತಮಗೆಲ್ಲ ಬರ್ತದ ಅದನ್ನ ಹೌದಾ ನಾಟ್ಯಪೋತೆ ಜಾಬಗೊಂಡ ಗೌಡ ಕನ್ನವ್ವ 7 ಗೌಡಿಕೆ ಶಿರಿ ಸಂಪತ್ತ ರಗಡಿತ್ತು ಮನ್ಯಾಗ ರಗಡೇಶ್ವರಿ ದೇವ್ರ 12 ವರ್ಷ ಆಗಿತ್ತು ಅವ್ರು ಮದುವೆ ಆಗಿ ಮಕ್ಕಳು ಇದ್ದಿದ್ದಿಲ್ಲ ಹೌದಾ ಅವಾಗ ಈ ಮನ್ಯಾಗ 700 ಕಿಲ್ಲಾರಿತ್ತು ಆ 700 ಕಿಲ್ಲಾರ ಬರ ಬಿದ್ದಾಗ ಅವಾಗ ಮಳಿ ಬರ್ಲಿಲ್ಲ 3 ವರ್ಷ ಆಗಿನ ಟೈಮ್ದಾಗ ಆ ಕಿಲ್ಲಾರ ಮೈಸೋದು ಗೌಡ ಗೌಡತಿ ಮನೆ ಬಿಟ್ಟು ಇದೇ ಇಂಡಿ ತಾಲೂಕು ಗೋವಿಂದಪುರಕ್ಕೆ ಬಂದು ಗೋವಿಂದಪುರದಾಗ ವಸತಿ ಮಾಡಿದ್ರು ಅವಾಗ ಮುಂದೆ ಒಂದಿನ ಆ ಗೋವಿಂದಪುರದಾಗ ಜನ ಏನು ಮಾತಾಡಕತ್ತಂದ್ರ ಗೌಡ ಗೌಡತಿ ಮಕ್ಕಳಿಲ್ಲ ಇವಕ್ಕ ಏನ್ ಮಾಡಿ ನೋಡು ಮುಂಜಾನೆ ಅಂತ ಮಾತಾಡ್ತಿದ್ರು ಒಂದಿನ ನಸ್ಕಿನ ಜಾವದೊಳಗೆ ಎದ್ದು ಆ ಜಾಬಗೊಂಡ ಗೌಡನ ಧರ್ಮ ಪತ್ನಿ ಕನ್ನವ್ವ ಆ ನದಿಗೆ ನೀರು ತರಬೇಕಂತ ಹೇಳಿ ಹೋಗ್ಯಾಳ ನೀರು ತುಂಬಿಕೊಂಡು ಬರು ಎಳೆದಾಗ ನೋಡ್ರಿ ಹಿಂದಾಗಲಿ ಚಾ ದಾಂಧಲಿ ಮಾಡ್ಬೇಡ ಅವಾಗ ಆ ಕನ್ನವ್ವ ನದಿ ದಿಪ್ಪಿ ಏರಿ ನೀರು ತುಂಬಿಕೊಂಡು ಬರ್ತೀಳು ಓಣ್ಯಾಗ 4 ಮಂದಿ ಹೆಣ್ಮಕ್ಳು ಅಲ್ಲೇ ಹೋಗ್ಯರು ಆ ಹೆಣ್ಮಕ್ಳು ಈ ಕನ್ನವನ್ನ ನೋಡಿ ಮಾತಾಡ್ತಾರ ಏನಂತ ಮುಂಜಾನೆ ಎದ್ದು ಕೂಡಲೇ ಹುಟ್ಟ ಬಂಜಿ ಮುಖ ನೋಡಬಾರ್ದು ಅಂತ ಹೇಳ್ತಾರ ತುಳಬಾರ್ ಮುಖ ನೋಡಬಾರ್ದು ಅಂತ ಹೇಳ್ತಾರ ಸಲ್ಲ ಗಿಡ ನೋಡಬಾರ್ದು ಅಂತ ಹೇಳ್ತಾರ ಹಾಳು ಬಾವಿ ನೋಡಬಾರ್ದು ಅಂತ ಹೇಳ್ತಾರ ಇವತ್ತು ಮುಂಜಾನೆ ಎದ್ದು ಬಂಜಿ ಮುಖ ನೋಡ್ದೇವಲ್ಲ ತಿಳಿ ಆಕಿನ ನೋಡಿ ಮಾರಿ ತಿರುವಿ ನಿಂತಾಗ ಆ ಕನ್ನವ್ಗೆ ಎಷ್ಟು ನೋವಾಯ್ತಂತ ಕೇಳಿದ್ರ ಚಪ್ಪಳ ಹಾರಿ ಕಾಶಿ ಬೆನ್ನ ಮೇಲೆ ಬರೀ ಕೊಟ್ಟಾಗ ಎಷ್ಟು ನೋವಾಗ್ತದಲ್ಲ ಅದರ 100 ಪೆಟ್ಟ ನೋವಾಯ್ತು ಕನ್ನವ್ಗ ಮನೆಗೆ ಬಂದು ಗಂಡನ ಎದುರು ಕೊಡ ಇಳಿವಿ ಗಂಡನ ಪಾದ ಮೇಲೆ ಬಿದ್ದಾಳ್ತಾಳ ಸ್ವಾಮಿ ಸ್ವಾಮಿ
ಏಳೂರು ಗೌಡಿಗೆ ಸಿರಿ ಸಂಪತ್ತ ಬೆಳ್ಳಿ ಬಂಗಾರ ದೇವ್ರು ನಮಗ್ ಕೊಟ್ಟ. ಆದ್ರೆ ನಮಗೊಂದು ಭರ್ತಿ ಇಟ್ಟ, ಇದನ್ನ ಮಕ್ಕಳಿಲ್ಲ ಮನ್ಯಾಗ ನಾವ್ಯಾಕೆ ಇರ್ಬೇಕು, ನಾ ಜನರ ಹಿಂದಿನ ಮಾತು ಕೇಳಿ ನಾ ಏನಾರು ಮಾಡ್ಕೊಂಡು ಸಾಯ್ತೀನಿ ಅಂದಾಗ ಅವಾಗ ಜಾಮಗೊಂಡ್ ಗೌಡ ಹೇಳ್ತಾನ, ಏ ಕಣ್ಣು ಅದ ನಿನ್ನಂತ ಸತಿ ತೀರಿನ ಮ್ಯಾಲ ನನ್ನಂತ ಪತಿ ಇದ್ದರೆ ಏನು ಮಾಡೋದಲ್ಲ, ನಾನು ನೀನು ಒಮ್ಮೆ ಕೂಡಿ ವಿಷ ಕುಡಿದು ಸಾಯನ ಅಂತ ಹೇಳಿ ಮಧ್ಯರಾತ್ರಿ ಒಳಗ ಬಟ್ಟಲದೊಳಗ ವಿಷ ಹಾಯ್ಕೊಂಡು ಕುಡಿಬೇಕಂತೇಳಿ ನಿಂತಾರ. ಇದು ನೋಡೋದು ಇಂಡಿ ತಾಲೂಕು ಇಲ್ಲಿ ಗೋವಿಂದಪುರದಾಗ ಅಮ್ಮೋಗ ಸಿದ್ಧದ ನಮ್ಮ ಮೂಲ ಪೀಠ ಮುಮ್ಮೇಡು ಗುಡ್ದಾಗ ಯಾರು ಫೋನಿಗೆ ಹಚ್ಚಾರ ಏನೋ ಅವನಿಗೆ ಇಲ್ಲ ಭಕ್ತ ವತ್ಸಲ ಅಂತ ಕರೆದ್ರು. ಎಲ್ಲಿ ಆತಂಕ ಬರ್ತದೆ, ಎಲ್ಲಿ ಕಷ್ಟ ಬರ್ತದಲ್ಲ ಅಲ್ಲಿ ಹೋಗಿ ಕಾಪಾಡವನೇ ದೇವ್ರ ಅಮೋಕ್ಷದ ತಿಳ್ಕೊಂಡ. ನಾದ್ಯಪೋತ್ಯ ಜಾಮಗೊಂಡ ಗೌಡ ಕನ್ನವ್ವ ಮಕ್ಕಳಿಲ್ಲ ಅಂತೇಳಿ ಪ್ರಾಣ ಕೊಡ್ಲಕತ್ತಾವ ಅಂದ್ರ ಅವ್ರಿಗೆ ನಾವು ಉಳಿಸ್ಬೇಕಂತೇಳಿ ದೇವಲೋಕದ ಪರಿವಿಗೆ ಹೇಳ್ತಾನೆ. ಅಮೋಕ್ಷದ ಪರಿವೇ ಗೌಡ ಗೌಡ್ತಿ ಪ್ರಾಣ ಕೊಡ್ಲಾಕ ನಿಂತಾರ ಮಕ್ಕಳ ಸಂಬಂಧ, ಹೋಗಿ ಅವ್ರಿಗೆ ನೀ ಕಾಪಾಡಂದಾಗ ದೇವಲೋಕದ ಪರಿವಿ ಹೋಗಿ ಅವಾಗ ಪರಿವಿ ಹೇಳ್ತಾಳ ಏನಂತ, ಮಧ್ಯರಾತ್ರಿ ಒದರ್ತಾಳ, ಯಾರಾದರ ಮಕ್ಕಳ ಸಲುವಾಗಿ ಪ್ರಾಣ ಕೊಡೋರಿದ್ರೆ ಅಂದ್ರೆ ಕೊಡಬ್ಯಾಡಿ, ನಾ ದೇವಲೋಕದ ಪರಿವಿ ಬಂದೇನಂದಾಗ ಗೌಡ ಗೌಡ್ತಿಗೆ ಶಬ್ದ ಬಿತ್ತು. ತಲಬಾಕರ ತೆರೆದು ಬಂದು ನೋಡ್ತಾರ, ದೇವಲೋಕದ ಪರಿವಿ ಅದಾಳ. ಅಮ್ಮ ಯಾರ ತಾಯಿ ನೀ ಅಂತ ಕೇಳಿದಾಗ ಅವಾಗ ಪರಿವಿ ಹೇಳ್ತಾಳಪ್ಪ, ನಾತ್ಯ ಪೋತ್ಯ ಜಾಮಗೊಂಡ ಗೌಡ ಕನ್ನವ್ಗ ಅವ್ರು ವಿಷ ಕುಡಿದು ಪ್ರಾಣ ಕೊಡ್ಲಾಕಂತಾರ, ಹೋಗಿ ಕಾಪಾಡತ್ತೇಳಿ ಅಮೋಕ್ಷದ ಕಳ್ವ್ಯಾನ, ಅದಕ್ಕೆ ನಾ ಬಂದೇನಂದಾಗ ಅವಾಗ ತಾಯಿ ನಮ್ಗೆ ಏನಾರು ಶಕುನ ಹೇಳ್ತೀನಲ್ಲ, ಏನು ನಮ್ಮ ಮಕ್ಕಳಿಲ್ಲ, ಮಕ್ಕಳು ಬೇಕಾದ್ರೆ ಒಮ್ಮೆಟ್ಟು ಗುಡ್ಡಕ್ಕೆ ಹೋರಿ ಮಕ್ಕಳು ಆತಾವ ಅಂದಾಗ ಅದಕ್ಕೆ ಅವನ ಸುದ್ದಿ ಹೀಗೆ ಸಾರ್ತದ ಏನಂತ, ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ ಪಟ್ಟಣದ ತೆಳಗ ಅರಿಕೇರಿ ಅಮೋಕ್ಷದ ತೊಟ್ಟಿಲು ಕೊಟ್ಟು ಕಳ್ವ್ಯಾನಂತ ಮುಮ್ಮೆಟ್ಟು ಗುಡ್ಡಕ್ಕೆ ಭಾರತ ಮಕ್ಕಳು ಆಗ್ತಾವ ಅಂದಾಗ ಜಾಮಗೊಂಡ ಗೌಡ ಕನ್ನವ್ವ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗಿ ಮುತ್ಯಾಗ 5 ಸುತ್ತಾಕಿ ಉಡಿವಡ್ಡಿ ಹ್ಯಾಂಗ ನಿಂದಿರ್ತಾರ, ಹ್ಯಾಂಗ ಆ ತಾಯಿಗೆ ಕನ್ನವ್ಗ ಗರ್ಭ ನಿಂದಿರ್ತಾರ, ಕಾರ್ಯಕ್ಕೆ ಭಂಡಾರ ಕೊಟ್ಟ ಅಮೋಕ್ಷಿದ್ದ ಆಕೆ ಗರ್ಭ ನಿಂತು 9 ತಿಂಗಳ 9 ತಾಸ 9 ದಿನ 9 ಸೆಕೆಂಡ್ 9 ನಿಮಿಷ ಆದ ಮ್ಯಾಲ ಶಿವರಾತ್ರಿ ಶಿವಯೋಗ ದಿವಸ ಹುಟ್ಟಿ ಬಂದವನೇ ಬೇರೆ ಯಾರು ಅಲ್ಲ, ಇದೇ ನಿಮ್ಮ ಭಾಗದ ಅರೇನಾಳದ ಅರಸ ಗಂಗೇನಾಳದ ಗೌಡ 7 ಮಠದ ಒಡೆಯ ನಿಂಗ ಹುಟ್ಟಿ ಬಂದ. ಹ್ಯಾಂಗ ಬಂದ, ಕೊರವಿ ಶಬ್ದ ಕೇಳಿ ಗೌಡ ಕೊಟ್ಟಿ ಬಂದಾರ ಗುಡ್ಡಾಗ, ಮಧ್ಯಾಹ್ನ ಒಂದನೆಂತ ಉಡಿ ಒಡಿ ಬಿದ್ದಾರ ಪಾದಕ, ಗುರುವೇ ಕೃತ ಮಾಡೋ ಜನ್ಮಕ ನಾವು ಬಂದೇವರಿನ ತನಕ, ಗುರುವೇ ಕೃತ ಮಾಡೋ ಜನ್ಮಕ ನಾವು ಬಂದೇವರಿನ ತನಕ, ಪಟ್ಟಣ ಬೈದರ ಹುಟ್ಟದ ಪುಂದರ, ಪಟ್ಟಣ ಬೈದರ ಹುಟ್ಟದ ಪುಂದರ, ಬಿಡಬೇಕು ನನ್ನ ಮಠಕ್ಕೆ. ಇದೇನು ನಿಮ್ಮ ಕೈಯಲ್ಲಿ ಈಗ ನಿಮ್ ಕೆಲಸ ಆಗೋಣ ನಾನು ಬರ್ತೇನೆ. ಅಮ್ಮೋಗಿ ಕವತೋಗ ಹರಿ ಹೇಳುವ ದೈವಾಗ, ಜಡಿ ಜಾತಿ ಆಗಲಿ ಮಲಕ ನಮ್ಮ ಜೀವನ ಶ್ವಾಸ ವಾಹ್ ಕ್ಯಾ ಬಾತ್ ಹೈ. ಅಮ್ಮೋಗಿ ಕವತೋಗ ಶಿವರಾತ್ರಿ ಶಿವಯೋಗ, 7 ಮಠದ ಒಡೆಯ ಆದೋ ಗಂಗೆದಾರಕ, ಚಂದ್ರ ಮಾಸ್ತರ್ನ ಸಾಹಿತ್ಯಕ ಬೇಕಾದ್ರೆ ಹೋಗ ಮುರುಗನೂರಕ, ಚಂದ್ರ ಮಾಸ್ತರ್ನ ಸಾಹಿತ್ಯಕ ಬೇಕಾದ್ರೆ ಹೋಗ ಮುರುಗನೂರಕ, ಸರಿಲ ಬಾಂಡರ ಇಲ್ಲ ನಮ್ಮ ಗದಾದ್ರ, ಸರಿಲ ಬಾಂಡರ ಇಲ್ಲ ನಮ್ಮ ಗದಾದ್ರ, ನಮ್ಮ ಸಿದ್ಧರ ಸೇವಕ, ನಮ್ಮ ಸಿದ್ಧರ ಸೇವಕ, ಹೌದು ಅಮ್ಮೋ ಜಗವತೋಗ ಹರಿ ಹೇಳುವ ದೈವಾಗ, ಶಾಂತಿ ಆಗಲಿ ಮನಕ ನಮ್ಮ ಜೀವನ
ಎಲ್ಲರಿಗೆ ಇರೋ ವಿನಂತಿ ಎಲ್ಲರೂ ಶಾಂತ್ ಕೊಡ್ರಿ, ಗೋಳೆ ಮಾಡಬೇಡ್ರಿ. ಎಲ್ಲರಿಗೂ ಶಾಂತ್ ಕೊಡ್ರಿ, ಸ್ವಲ್ಪ ಗದ್ದಲ ಮಾಡಬೇಡಿ ಯಾರು. ಈಗ ಮುಗಳೇಲದ ಸುಮಿತ್ರಾಬಾಯಿ ಅವರದು ಆಗಮನ ಕೂಡ ಅವ್ರ ಸಂಗತಿಗೆ ಆಗ್ಯದ. ಅದರ ಸಲುವಾಗಿ ಅವರಿಗೂ ಕೂಡ ನಾಗಣಸೂರ ಗ್ರಾಮದಿಂದ ಹೃತ್ಪೂರ್ವಕಂತ ಧನ್ಯವಾದಗಳನ್ನು ಹೇಳುತ್ತಾ, ಈಗ ಅವರು ಕೂಡ ತಮ್ಮ ಹಾಡಿನ ಮುಖಾಂತರ ನಮ್ಗೆಲ್ಲರಿಗೆ ಇದು ಮಾಡೋಣ ಸಲುವಾಗಿ ಎಲ್ಲರೂ ಶಾಂತಿಯಿಂದ ಯಾರೂ ಗದ್ದಲ ಮಾಡಾಡಿ ಕೇಳಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅದ. ನಮ್ಮ ನಾಗಣಸೂರು ಕ್ಷೇತ್ರದ ಲಕ್ಷ್ಮೀ ತಾಯಿ ಜಾತ್ರೆಯನ್ನು ಹಮ್ಮಿಕೊಂಡು ಚಾ ಬಿಡೋಲ್ಲ, ಏ ತಮ್ಮ ಚಾ ಬಿಡು. ಇರ್ಲಿಲ್ಲ, ಈಗೇನ ಕಂಡು ಹಿಡ್ದದನ ಪಟ್ಟಿ ಕೊಡೋರು ಇದ್ರಪ್ಪ ಅಂದ್ರು ಬಿ ಇಲ್ಲಿ ಬಕ್ಷೀಸ್ ಕೊಡೋರು ಇದ್ರು. ಸಿದ್ದಾರಾಮ್ ಸಲಗರಿ ಕುತ್ತಾರ ಕಮಿಟಿ ಐತಿಲ್ಲ, ಅವ್ರಿಗೆ ಅವಕಾಶ ತಂದು ಕೊಡಬೇಕಂತ ತಮ್ಮಲ್ಲಿ ಕೊಡ್ರಿ, ಚಾ ಕೊಡ್ರಿ, ದಾಂಧಲೆ ಮಾಡಬೇಡ್ರಿ. ಅದಕ್ಕಾಗಿ ನಮ್ಮ ಕಮಿಟಿಯವರು ಪ್ರೀತಿ ವಾತ್ಸಲ್ಯದಿಂದ ಮುರುಘಾನೂರು ಮಕ್ಕಳು ನಮ್ಮ ಊರಿನ ತನ ಬಂದವ ಅಂತ ಹೇಳಿ 2 ಪೇಟ, 2 ಶಾಲು, 2 ಪುಷ್ಪದ ಮಾಲೆ ಮತ್ತು 2 ಹಾರವನ್ನು ಹಾಕಿ 501 ರೂಪಾಯಿ ಕಲಾಕಾಣಿಕೆಯನ್ನು ನಮ್ಮ ಲಕ್ಷ್ಮೀ ತಾಯಿ ಕಮಿಟಿಯವರು ಕೊಟ್ಟಿದ್ದಾರೆ, ನಮಗೆ ಸನ್ಮಾನ ಮಾಡಿದ್ದಾರೆ. ಅವರು ಮಾಡುವಂಥ ಕೆಲಸದಲ್ಲಿ ಆ ಲಕ್ಷ್ಮೀ ಮಾತಾ, ಸರಸ್ವತಿ ತಾಯಿ, ಆ ಪಾರ್ವತಿ ದೇವಿ, ಆದಿಶಕ್ತಿ ಮಹಾಂಕಾಳಿ ಅವರು ಬಹುತೇಕ ಈ ಸಲ